ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ದಿವಾ, ಎಷ್ಟೇ ಆದ್ರೂ ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ವಾ ಮಾವ? ಏನು? ಏನಿಲ್ಲ. ಏನ್ರಿ, ಏನು ಹಾಗೆ ನೋಡ್ತಾ ಇದ್ದೀರಾ? ಪರವಾಗಿಲ್ಲ, ಹೇಳಿ. ಏನೋ ಹೇಳಬೇಕು ಅಂತ ಅನ್ಕೋತಾ ಇದ್ದೀರಾ? ಎಲ್ಲಿಂದ ಶುರು ಮಾಡಲಿ, ಹೇಗೆ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಒದ್ದಾಡ್ತಾ ಇದ್ದೀರಾ. ನೀವು ಆ ಬಿಲ್ಡರ್ ಹತ್ರ ಏನು ಮಾತಾಡಿದ್ರಿ? ಅವ್ನು ಹೇಗೆ ಹೇಳಬೇಕೋ ಹಾಗೆ ಹೇಳಿದೆ ಅಷ್ಟೆ. ಅಲ್ಲ, ನಾವು ಅಷ್ಟೊಂದು ಕೇಳ್ಕೊಂಡ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅವ್ರು ಕೇಳದೆ ಇರೋರು ನೀವು ಹೋಗಿ ಒಂದು ಮಾತಾಡಿದ್ದಕ್ಕೆ ಅವ್ರು ಈಸಿಯಾಗಿ ಕನ್ವಿನ್ಸ್ ಆಗೋಗ್ಬಿಟ್ರು. ಯಾವ ಭಾಷೆಯಲ್ಲಿ ಮಾತಾಡಿದ್ರಿ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಏನು ಹೇಳಿದ್ರಿ ಅವ್ರಿಗೆ? ಮ್ಯಾಜಿಕ್ ಏನಾದರೂ ಮಾಡಿದ್ರಾ? ಮ್ಯಾಜಿಕ್ ಎಲ್ಲ ಏನೂ ಇಲ್ಲ, ಟ್ಯಾಕ್ಟಿಕ್ಸ್, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಷ್ಟೇ. ಕನ್ನಡದಲ್ಲೇ ಮಾತಾಡಿದೆ, ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡಿದೆ ಅಷ್ಟೇ. ನಾವು ಆಡೋ ಭಾಷೆನೇ ಅಷ್ಟೇ, ಬೇರೆ ಏನೂ ಇಲ್ಲ. ಸಾಕು, ಸುಮ್ಮನಿರಿ, ಸುಳ್ಳು ಹೇಳ್ಬೇಡಿ. ನಾನು ನೋಡಿದೆ, ಅಪ್ಪನ ಶಲ್ಯ ಬಿದ್ದಿತ್ತು, ವಾಪಸ್ ತಗೊಂಡು ಹೋಗೋಣ ಅಂತ ಬಂದಾಗ ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ. ನೀವು ಏನು ಮಾತಾಡಿದ್ರಿ, ಹೇಗೆ ಮಾತಾಡಿದ್ರಿ, ಎಲ್ಲಾನು. ಹೌದಾ? ನನ್ನ ಪ್ರಕಾರ ಹೀರೋ ಅನ್ನೋನು ಸಾಧಾರಣ ಮನುಷ್ಯನೇ. ಅವನ ಮನುಷ್ಯತ್ವ ಸ್ವಲ್ಪ ಜಾಸ್ತಿ ಇರುತ್ತೆ, ತನ್ನವ್ರಿಗೆ ಮಿಡಿಯೋ ಮನಸ್ಸಿರುತ್ತೆ. ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು, ಯಾರನ್ನು ಬೇಕಾದರೂ ಎದುರು ಹಾಕ್ಕೊಳ್ಬೋದು ಅನ್ನೋ ಧೈರ್ಯ ಇರುತ್ತೆ. ಆ ಲೆಕ್ಕದಲ್ಲಿ ನೋಡಿದ್ರೆ ನೀವು ಹೀರೋನೇ. ರೀ, ಏನು ಹೇಳ್ತಾ ಇದ್ದೀರಾ? ನಾನು ಹೀರೋನಾ? ಹಾ, ಹೀರೋನೇ. ಯಾಕಾಗ್ಬಾರ್ದಾ? ಒಳ್ಳೆ ಕೆಲಸ ಯಾರೇ ಮಾಡಿದ್ರು ಅವರೆಲ್ಲ ಹೀರೋಗಳೇ. ನಿಮ್ಮಲ್ಲಿರೋ ಇನ್ನೊಂದು ಒಳ್ಳೆ ಗುಣ ಯಾವ್ದು ಗೊತ್ತಾ? ಬೇರೆಯವ್ರಿಗೆ ಯಾವ ಸಹಾಯ ಮಾಡಿದ್ರು ಯಾರಿಗೂ ಎಲ್ಲೂ ಅಪ್ಪಿತಪ್ಪಿ ಹೇಳ್ಕೊಳ್ದೆ ಇರೋದು. ಮಾಡಿರೋ ಚಿಕ್ಕ ಕೆಲಸನ ದೊಡ್ಡದಾಗಿ ಸ್ಟೇಟಸ್ ಹಾಕೊಳ್ಳೋ ಈ ಕಾಲದಲ್ಲಿ ನಿಮ್ಮಂಥವ್ರು ಇದ್ದಾರೆ ಅಂದರೆ ಖುಷಿ ಕೊಡುತ್ತೆ. ನಿಮ್ಮ ಥರ ಇರೋದು ತುಂಬಾನೇ ಗ್ರೇಟ್. ಈ ಸಿಚುವೇಶನಲ್ಲಿ ಹೀರೋ ಥರ ಬಂದು ಹೆಲ್ಪ್ ಮಾಡಿದ್ದಕ್ಕೆ ರಿಯಲಿ ಥ್ಯಾಂಕ್ಸ್. ಆ್ಯಕ್ಚುಲಿ ಅಪ್ಪಗೆ ಆ ಜಮೀನು ಅಂದರೆ ತುಂಬ ಇಷ್ಟ, ತುಂಬ ಹತ್ತಿರ ಅವ್ರಿಗೆ. ಈಗ ಅವ್ರು ತುಂಬ ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಬರೀ ಥ್ಯಾಂಕ್ಸ್ ಹೇಳೋದು ಸಾಲದು. ಅದಕ್ಕಿಂತ ದೊಡ್ಡದಾಗಿ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಡಿಕ್ಷನರಿ ರೆಫರ್ ಮಾಡಿ ಹೇಳ್ತೀನಿ. ಇಟ್ಸ್ ಓಕೆ. ನೀವು ಡಿಕ್ಷನರಿ ಎಲ್ಲ ರೆಫರ್ ಮಾಡಬೇಕಾಗಿಲ್ಲ, ಅಷ್ಟೊಂದು ತೊಂದರೆ ತಗೋಬೇಕಾಗಿಲ್ಲ. ಥ್ಯಾಂಕ್ಸ್, ನಡೆಯುತ್ತೆ. ಥ್ಯಾಂಕ್ ಯು. ಹೌದು, ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಅತ್ತೆ ಫೋನ್ ಮಾಡಿದ್ರು. ಅತ್ತೆನಾ? ನಿಮ್ಮಮ್ಮ ಫೋನ್ ಮಾಡಿದ್ರು, ಅತ್ತೆ ಫೋನ್ ಮಾಡಿದ್ರು. ನಾನೇ ಅವೇಂದ್ರ ಕೇಳಿದ್ದು. ಏನು ಅದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಖುಷಿಯಾಗಿರಿ. ಹಾಗಲ್ಲ ಮಂದಾಕಿನಿ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಟ್ಟಿದ್ದು ಅಂತ ನಾನು ಹೇಳ್ತಿರೋದು. ಪಾಪ ಅವರೆಲ್ಲ ಕೆಲಸ ಬಿಟ್ಟು ನನಗೋಸ್ಕರ ಬಂದರು. ಅಯ್ಯೋ ಭಗವಂತ, ಇದ್ರಲ್ಲಿ ತೊಂದ್ರೆ ಏನ್ರಿ ಬಂತು? ಅವ್ರೇನ್ ಹೊರಗಡೆ ಅವ್ರ? ನಮ್ಮಳಿ ಅಂದ್ರು ತಾನೆ. ಆದರೂ ನೀನು ಆ ವಿಷಯ ಅವ್ರಿಗೆ ಹೇಳಬಾರ್ದಾಗಿತ್ತು ಮಂದಾಕಿನಿ. ಅದ್ರ ಅಗತ್ಯ ಇರಲಿಲ್ಲ ನಮಗೆ. ನೋಡ್ರಿ, ನಾನು ಅವ್ರಿಗೆ ಹೇಳ್ಬೇಕು ಅಂತ ಏನ್ ಹೇಳಲಿಲ್ಲ. ನಮ್ಮಿಬ್ರ ಮಧ್ಯೆ ಮಾತುಕತೆ ಆದಾಗ ನಂಗೆ ತುಂಬಾ ಟೆನ್ಷನ್ ಆಗೋಯ್ತು. ಆ ಟೆನ್ಷನ್ ಅಲ್ಲಿ ನಾನು ಭೂಮಿಗೆ ಫೋನ್ ಮಾಡಿದೆ. ತಕ್ಷಣ ಹೊಳಿತು, ಇನ್ನು ಅವಳು ನಿಮ್ಮ ಹತ್ರ ಬರ್ತಾಳೆ, ನಿಮ್ಮಿಬ್ರಿಗೂ ಸೇರಿ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಗಾಬರಿನಲ್ಲಿ ಆಳಿಯಂದ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟೆ. ಈಗ ಹೇಳಿ, ನನ್ನ ಜಾಗದಲ್ಲಿ ನೀವಿದ್ರೆ ನೀವು ಇದನ್ನೇ ತಾನೇ ಮಾಡ್ತಿದ್ರಿ? ನಿಜ ಹೇಳಿ. ಇಲ್ಲ, ನಾವೇ ಇದನ್ನ ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡಿದೀನಿ. ಆಮೇಲೆ ನನ್ ಮುಂದೆ ಬಂದ್ಬಿಟ್ಟು ಹಿಂಗಲ್ಲ ಮಂದಾಕಿನಿ, ಹಿಂಗಾಗೋಯ್ತು ಮಂದಾಕಿನಿ ಅಂತ ಒಂದೇ ಕಣ್ಣಲ್ಲಿ ನೀರ್ ಹಾಕ್ತಿದ್ರಿ.
ಇನ್ ನಾನ್ ನನ್ನನ್ ಸಮಾಧಾನ ಮಾಡ್ಕೊಳ್ಳೋದಲ್ದೆ ನಿಮ್ಮನ್ ಬೇರೆ ಸಮಾಧಾನ ಮಾಡ್ಬೇಕಿತ್ತು. ಇರ್ಲಿ ಬಿಡ್ರಿ, ನಮ್ಮ ಅಳಿಯಂದ್ರಿಗೆ ಹೇಳಿದ್ದಕ್ಕೆ ತಾನೆ ಅವರು ಅಲ್ಲಿಗೆ ಬಂದು ಬಿಲ್ಡರ್ಸ್ ಹತ್ರ ಮಾತಾಡಿ ನಮ್ ಜಾಗ ನಮ್ಗೆ ಉಳಿಯೋ ಹಾಗೆ ಮಾಡಿದ್ದು. ನಮ್ಮ ಅಳಿಯಂದ್ರಂದ್ರೆ ಏನ್ ಕಮ್ಮಿನ, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಬಿಲ್ಡರ್ಸ್ಗೆ ಬಿಲ್ಡರ್. ನಮ್ಮ ಅಳಿಯಂದ್ರ ಗತ್ ಏನು ಅಂತ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈಗ ಇನ್ನೊಂದ್ಸಲಿ ನೋಡೋ ತರ ಆಯ್ತು. ಏನು ಮಾತಾಡ್ದೆ ಆ ಬಿಲ್ಡರ್ಸ್ ಬಾಯಿ ಮುಚ್ಚ. ಹೇಗೆ ನಮ್ಮ ಅಳಿಯಂದ್ರ ಗತ್ತು. ಆದರೂ ಇಂಥ ಅಳಿಯನ್ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ದೇವೆ ಕಣೆ. ಅವ್ರು ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ಅಷ್ಟು ಬ್ಯುಸಿ ಇರ್ತಾರೆ. ಆದರೂ ನಮಗೋಸ್ಕರ ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ ಅಂದರೆ ನಿಜವಾಗಲೂ ಅವ್ರದ್ದೆಷ್ಟು ದೊಡ್ಡ ಗುಣ ಅಲ್ವಾ? ಹೌದು ರೀ, ನಮ್ಮ ಭೂಮಿ ಪುಟ್ಟ ವಯಸ್ಸಲ್ಲಿ ಕಂಡಿದ್ ಕನ್ಸು ಈಗ ನಿಜ ಆಯ್ತು. ಭೂಮಿಗೆ ತಾಕುವ ಜಡಿ ಮಳೆಯ ನಡುವೆ ಸೂರ್ಯನಂತೆ ಬಳಿ ಬಂದು ಕಾಮನ ಬಿಲ್ಲ ಮೂಡಿಸಬೇಕು. ನನ್ನ ರಾಜಕುಮಾರ ಈ ರಾಜಕುಮಾರಿನ ಹುಣ್ಣಿಮೆ ಚಂದಿರನ ಬಳಿ ಕುದುರೆ ಸವಾರಿಯಲ್ಲಿ ಕರೆದೊಯ್ಯಬೇಕು. ನಿಜ ಮಂದಾಕಿನಿ, ನಮ್ಮ ಮಗಳಿಗೆ ರಾಜ್ಕುಮಾರ್ನಂತ ಗಂಡನೇ ಸಿಕ್ಕಿದ್ದಾನೆ. ಅಲ್ಲಲ್ಲ, ಸಾಕ್ಷಾತ್ ರಾಜ್ಕುಮಾರನೇ ಗಂಡನಾಗಿ ಸಿಕ್ಕಿದ್ದಾನೆ. ಹೌದು ರೀ, ನಮ್ಮ ಮಗಳೀಗ ರಾಣಿ ತರ ಇದ್ದಾಳೆ. ಸಾರಿ, ರಾಣಿ ತರ ಅಲ್ಲ, ಅವಳು ರಾಣಿನೇ. ಒಣ ಮೆಣಸಿನ್ಕಾಯಿ ಬರ್ಕೊ. ಯು ಮೀನ್ ಡ್ರೈ ರೆಡ್ ಚಿಲ್ಲಿ? ಪುಳಿಯೋಗರೆಗೆ ಏನೇನ್ ಸಾಮಾನು ಬೇಕು ಎಲ್ಲ ಬರ್ದಿದ್ಯಲ್ಲೋ, ಅದ್ರಲ್ಲಿ ಒಂದು ತಪ್ಪಾರ್ದು. ಅಜ್ಜಿ, ಅಂಗಡಿಗೆ ಹೋದ್ರೆ ಪ್ಯಾಕೆಟ್ ಸಿಗುತ್ತೆ, ಇದನ್ನೆಲ್ಲ ಯಾಕೆ ಬರ್ಕೋಬೇಕು? ಅಂಗಡಿಯಿಂದ ತಂದು ಮಾಡೋದಕ್ಕೂ ಮನೇಲೇ ಮಾಡೋದಕ್ಕೂ ವ್ಯತ್ಯಾಸ ಇರಲ್ವೇನೋ? ನಿನಗದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಬರ್ಕೋ. ಹಾಗೆ ಚಟ್ನಿ ಪುಡಿಗೆ ಬಾಮ್ಮ, ಬಾ ಕುತ್ಕೋ. ಏನಜ್ಜಿ ಅಷ್ಟೊಂದೇನೋ ಲಿಸ್ಟ್ ಮಾಡಿಸ್ತಾ ಇದ್ದೀರಾ? ಹ್ಞೂ ಕಣಗುಂಟು, ನೀನಲ್ಲಿ ಹೋಗ್ತೀಯಲ್ಲ ಅದಕ್ಕೆ ಒಂದಿಷ್ಟು ಚಟ್ನಿ ಪುಡಿ, ನಿನ್ಗಿಷ್ಟವಾಗಿ ತಿಂಡಿ ಎಲ್ಲ ಮಾಡಿಕೊಡೋಣ ಅಂತ ಲೀಸ್ಟ್ ಬರ್ಸ್ತಾ ಇದ್ದೀನಿ. ಅಲ್ಲಿಗ? ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಇನ್ನೆಲ್ಲಿಗೆ ಡುಮ್ಮ ಸರ್? ಹನಿಮೂನ್ಗೆ. ತಾವಿಲ್ಲೇ ಇದ್ದೀರೋ? ತಾವೆಲ್ಲೋ ನಾವು ಅಲ್ಲೇ. ನಿನ್ನ ಹಿಂದೆ ನೆರಳಿನ ಥರ ಫಾಲೋ ಮಾಡೋದೇ ಅಲ್ವೇನಪ್ಪ ನನ್ನ ಡ್ಯೂಟಿ? ನಿನ್ನ ನೆರಳಲ್ಲ ಕಣೋ, ಬೇತಾಳ. ನನ್ನ ಬೆನ್ನಿಗೆ ಬಿದ್ದಿರೋ ಬೇತಾಳ ನೀನು. ಬೇತಾಳ? ನಾನು? ಹೌದು. ಅವಾಗ ನೋಡು ನಾನು ತಲೆ ತಿಂತರ್ತೆ. ಹಿಂಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವೇನು? ಅರ್ಥ ಆಯ್ತಪ್ಪ. ಏನು ಅರ್ಥ ಆಯ್ತು? ಅರ್ಥ ಆಯ್ತು ಬಿಡ, ಎಲ್ಲ ಅರ್ಥ ಆಗೋಯ್ತು. ಒಂದು ಸರ್ತಿ ಹೊಟ್ಟೆ ತುಂಬಿದ ಮೇಲೆ ಹಸಿವೆಲ್ಲಾಗುತ್ತೆ ಹೇಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.